ಅಂತೂ ಇಂತು ಬಳಗಾನೂರಿಗೆ ಸರಕಾರಿ ಪಿಯು ಕಾಲೇಜು ಬಂತು. ಈ ವಿಧಾನಸಭಾ ಕ್ಷೇತ್ರದ ದೊಡ್ಡ ಪಟ್ಟಣ ಬಳಗಾನೂರು ಇಷ್ಟು ವರ್ಷಗಳ ಕಾಲ ಶಿಕ್ಷಣ ಸೌಲಭ್ಯಕ್ಕಾಗಿ ಹೋರಾಡಿದ ಜನರ ಕನಸು ಈಗ ನನಸಾಗಿದೆ. ಬಳಗಾನೂರಿಗೆ ಕೊನೆಗೂ ಸರಕಾರಿ ಪಿಯು ಕಾಲೇಜು ಮಂಜೂರಾಗಿದೆ. ಬಳಗಾನೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಇದುವರೆಗೂ ದೊಡ್ಡ ಸಮಸ್ಯೆ ಏನಿತ್ತು ಗೊತ್ತಾ? ಪಿಯುಸಿ ಓದಲು ದೂರದ ಪಟ್ಟಣಗಳಿಗೆ ಹೋಗಬೇಕಾಗುತ್ತಿತ್ತ. ಆರ್ಥಿಕ ಸಮಸ್ಯೆಗಳು, ಪ್ರಯಾಣದ ಕಷ್ಟ, ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಸುರಕ್ಷತೆ ಸಮಸ್ಯೆಗಳು ಇವೆಲ್ಲವೂ ಅನೇಕ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವನ್ನು ಮಧ್ಯದಲ್ಲೇ ನಿಲ್ಲಿಸುವಂತಾಗುತ್ತಿತ್ತು. ಇಷ್ಟು ದೊಡ್ಡ ಪಟ್ಟಣವಾಗಿದ್ದರೂ ಸ್ವಾತಂತ್ರ್ಯಾನಂತರ ಒಂದು ಸರಕಾರಿ ಕಾಲೇಜು ಕೂಡ ಇಲ್ಲದಿರುವುದು ಜನರ ನಿರ್ಲಕ್ಷ್ಯವೋ ಅಥವಾ ಜನಪ್ರತಿನಿಧಿಗಳ ವೈಫಲ್ಯವೋ ಎಂಬ ಪ್ರಶ್ನೆ ಎದ್ದಿತ್ತು. ಇದೇ ಊರಿನಿಂದ 2 ಬಾರಿ ಸಂಸದರನ್ನು ಆರಿಸಿ ಕಳುಹಿಸಲಾಗಿದೆ. ಅನೇಕ ಶಾಸಕರು ಆಯ್ಕೆಯಾಗಿದ್ದಾರೆ. ಆದರೆ ಒಂದು ಪಿಯು ಕಾಲೇಜು ಮಂಜೂರು ಮಾಡಲು 76 ವರ್ಷ ಬೇಕಾಯಿತೆ? ಈ ಪ್ರಶ್ನೆ ಬಳಗಾನೂರಿನ ಜನರನ್ನು ಮಾತ್ರವಲ್ಲ, ಪೂರ್ಣ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನು ಪ್ರಶ್ನಿಸುವಂತಾಗಿದೆ. ಆದರೆ ಈ ಕಥೆ ಕೇವಲ ನಿರ್ಲಕ್ಷ್ಯದ ಕಥೆಯಲ್ಲ, ಇದು ಹೋರಾಟದ ಕಥೆಯೂ ಆಗಿದೆ. ಬಳಗಾನೂರು ನವನಿರ್ಮಾಣ ವೇದಿಕೆ ಹಲವಾರು ಪ್ರಗತಿಪರ, ರೈತಪರ, ದಲಿತಪರ, ವಿದ್ಯಾರ್ಥಿಪರ ಸಂಘಟನೆಗಳ ಜೊತೆಗೂಡಿ ಮಾಜಿ ಶಾಸಕ ಪ್ರತಾಪಗೌಡ ಪಾಟೀಲರಿಗೆ ಮನವಿಪತ್ರ ನೀಡಲಾಗಿತ್ತು. ಜೊತೆಗೆ ನಿರಂತರ ಹೋರಾಟ ನಡೆಸಿತು. ಹಾಲಿ ಶಾಸಕ ಬಸನಗೌಡ ತುರುವಿಹಾಳರಿಗೂ ಮನವಿಪತ್ರ ನೀಡಲಾಗಿತ್ತು. ನಂತರ ಬಂದ್ ಘೋಷಣೆ, ಪ್ರತಿಭಟನೆಗಳು, ಅಧಿಕಾರಿಗಳಿಗೆ ಮನವಿ ಪತ್ರಗಳು, ಪ್ರತಿ ಹಂತದಲ್ಲೂ ಒತ್ತಡ ನಿರ್ಮಿಸಲಾಯಿತು. ಈ ಹೋರಾಟದ ಫಲವಾಗಿ ಇಂದು ಕಾಲೇಜು ಮಂಜೂರಾಗಿದೆ ಎಂದು ವೇದಿಕೆಯ ಅಧ್ಯಕ್ಷ ರಾಘವೇಂದ್ರ ಕುಲಕರ್ಣಿ ಹೇಳಿದ್ದಾರೆ. ಮಸ್ಕಿ ಕ್ಷೇತ್ರದ ಹಾಲಿ ಶಾಸಕ ಆರ್. ಬಸನಗೌಡ ತುರುವಿಹಾಳ ಅವರ ಪ್ರಯತ್ನ ಕೂಡ ಇಲ್ಲಿ ಪ್ರಮುಖವಾಗಿದೆ. ಅವರ ಮುಂದಾಳತ್ವದಲ್ಲಿ ಮತ್ತು ಶಿಕ್ಷಣ ಇಲಾಖೆಯ ಸಹಕಾರದಿಂದ ಈ ಶೈಕ್ಷಣಿಕ ವರ್ಷದಿಂದಲೇ ಪಿಯು ಪ್ರಥಮ ವರ್ಷದ ವಾಣಿಜ್ಯ ವಿಭಾಗ ಗಣಕಯಂತ್ರ ಆರಂಭವಾಗುತ್ತಿದೆ. ಪದವಿ ಪೂರ್ವ ಇಲಾಖೆಯ ಉಪನಿರ್ದೇಶಕರಾದ ಸೋಮಶೇಖರ ಹೊಕ್ರಾಣಿ ಈ ವಿಷಯವನ್ನು ಬಹುತೇಕ ಖಚಿತಪಡಿಸಿದ್ದಾರೆ. ಜೊತೆಗೆ ಸರಕಾರಿ ಪದವಿ ಕಾಲೇಜು ಮಂಜೂರಾಗಿದೆ ಎಂದು ಶಾಸಕರು ಹೇಳಿದ್ದಾರೆ. ಆದರೆ ಪದವಿ ಕಾಲೇಜಿನ ಆರಂಭದ ಬಗ್ಗೆ ಇನ್ನೂ ಸ್ಪಷ್ಟತೆಯ ಅಗತ್ಯ ಇದೆ. ಆದರೆ ಪಿಯು ಕಾಲೇಜು ಪ್ರಸ್ತುತ ಸಾಲಿನಿಂದಲೇ ಆರಂಭವಾಗುವುದಂತೂ ಖಚಿತ. ಇದು ಕೇವಲ ಒಂದು ಆರಂಭ ಮಾತ್ರ. ಮುಂದಿನ ವರ್ಷಗಳಿಂದ ಕಲಾ ವಿಭಾಗ ಸೇರಿದಂತೆ ಇನ್ನಷ್ಟು ಕೋರ್ಸ್ಗಳು ಆರಂಭವಾಗುವ ನಿರೀಕ್ಷೆಯಿದೆ. ಇದರಿಂದ ಬಳಗಾನೂರು ಹಾಗೂ ಸುತ್ತಲಿನ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಹೊಸ ದಾರಿಗಳು ತೆರೆದಿವೆ. ಇನ್ನು ಮುಂದೆ ದೂರದ ಪಟ್ಟಣಗಳಿಗೆ ಹೋಗುವ ಅವಶ್ಯಕತೆ ಕಡಿಮೆಯಾಗುತ್ತದೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ದೊಡ್ಡ ಉತ್ತೇಜನ ಸಿಗಲಿದೆ. ಒಂದು ಕಾಲೇಜು ಅನೇಕ ಕುಟುಂಬಗಳ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ಒಂದು ಹೋರಾಟ, ಕೊನೆಗೂ ಒಂದು ಗೆಲುವು. ಬಳಗಾನೂರು ಇತಿಹಾಸದಲ್ಲಿ ಇದು ಒಂದು ಮಹತ್ವದ ಘಟ್ಟ. ಸ್ಟೋರಿ ಸುರೇಶ ಬಳಗಾನೂರು.